ಬಿತ್ತಿಲ್ಲ, ಮೇನ್ ರೋಡಲ್ಲಿ ಇದ್ವಿ. ಮಾಡಿದ್ರಂತೆ ಕಂಟ್ರೋಲ್ಗೆ. ಅವರು ಗ್ಯಾರೇಜ್ ನಂಬರ್ ಕೊಟ್ಟರು, ಏನು ಹೆಲ್ಪ್ ಮಾಡೋಕ್ಕಾಗಲ್ಲ ಅಂತಾರಂತೆ. ರೆಸ್ಪಾನ್ಸಿಬಿಲಿಟಿ ಏನ್ ಮಾಡ್ತೀಯಮ್ಮ? ಸರ್ ನಿಮ್ನ ತಾನೇ ಪೆಟ್ರೋಲಿಂಗ್ ನಮ್ದು ಗಾಡಿ ಬಂಡವಾಳ ಹಾಕಿರೋದು. ನಾನು ಜಗಳ ಮಾಡ್ತಿಲ್ವಲ್ಲ, ಯಾಕೆ ಸುಮ್ಮನೆ ನನ್ನ ಮೇಲೆ ವಾಯ್ಸ್ ರೈಸ್ ಮಾಡ್ತಿದ್ದೀರಾ? ನಾವು ಒಬ್ಬರೇ ಇದ್ದೀವಿ. ಪಾರ್ಟ್ 1 ವಿಡಿಯೋ ಎಲ್ಲರೂ ನೋಡಿರ್ತೀರಾ ಅನ್ಕೊಳ್ತೀನಿ. ನೋಡಿಲ್ಲ ಅಂದರೆ ಹೋಗಿ ಚೆಕ್ಔಟ್ ಮಾಡಿ. ಆ ವಿಡಿಯೋದಲ್ಲಿ ನಾವು ಫೋರಮ್ ಸೌತ್ ಬೆಂಗಳೂರು ಮಾಲ್ಗೆ ಹೋಗಿದ್ವಿ. ಕಲ್ಕಿ ಮೂವಿ ನೋಡಿದರೆ ಅದರಲ್ಲಿ ಒಂದು ಕಾರ್ ಇದೆ, ಹೆಸರು ಆ ಕಾರ್ನ ಎಕ್ಸಿಬಿಷನ್ಗೆ ಇಟ್ಟಿದ್ರು. ಅದನ್ನು ನೋಡೋಕ್ಕಂತ ನಾನು ನನ್ನ ಫ್ರೆಂಡ್ ಹೊರಟಿದ್ವಿ. ನೈಸ್ ರೋಡಿಂದ ಮನೆಗೆ ಹತ್ತಿರ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ನೈಸ್ ರೋಡಲ್ಲಿ ಹೋಗ್ತಾ ಇದ್ವಿ. ಇನ್ನೇನು ನೈಸ್ ರೋಡ್ ಎಂಡ್ ಆಗೋದಕ್ಕೆ 2 ಕಿಲೋಮೀಟರ್ಸ್ ಇತ್ತು. ಆಗ ನಮ್ಮ ಜೊತೆ ಏನು ಇನ್ಸಿಡೆಂಟ್ ಆಯಿತು ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಮೇಡಮ್ ಪುಣ್ಯಕ್ಕೆ ನಾವು ಬಿತ್ತಿಲ್ಲ, ಮೇನ್ ರೋಡಲ್ಲಿ ಇದ್ವಿ. ಗೊತ್ತಾ ಮೇನ್ ರೋಡ್ ಅಂದ್ರೆ ಏನ್ ರೋಡ್ ಇದು? ಲೈಕ್ ಏನ್ ರೋಡ್ ಇದೆ? ನೈಸ್ ರೋಡಲ್ಲಿ ಇದ್ವಿ. ಗಾಡಿಗಳು ಲಾರಿಗಳೆಲ್ಲ ಬರ್ತಿದೆ. ಅಲ್ಲಿ ಟೈರ್ ಬ್ಲಾಸ್ಟ್ ಆಗಿ ಗುಡು 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 ಅಂತ ಇಲ್ಲಿ ತನಕ ಬಂದ್ವಿ. ಗೊತ್ತಾ, ಹೀಗೆ ಬಿಗಲ್ ಮಾಡಿಕೊಂಡು ಸಿಕ್ಕಿದ್ದಾರೆ ಹೆಲ್ಪ್ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅಲ್ಲಾಡುತ್ತಲ್ವಾ, ಆಗಲ್ಲ ಟೈರ್ ಬ್ಲಾಸ್ಟ್ ಆಗಿದ ತಕ್ಷಣ ನಾನು ಫಸ್ಟು ಟೋಲ್ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿದೆ. ಬಟ್ ಅವರು ಏನೂ ಅಷ್ಟು ಸಹಾಯ ಮಾಡ್ತಿದ್ದಿಲ್ಲ. ಟೋಲ್ ಅವ್ರಿಗೆ ಕಾಲ್ ಮಾಡಿದ್ರೆ ಅವರು ಗ್ಯಾರೇಜ್ ನಂಬರ್ ಕೊಟ್ಟರು. ಅವ್ರು ಪಿಕ್ಕೇ ಮಾಡ್ತಿಲ್ಲ ಅಂತ ಹೇಳ್ಬೋದು. ಅಯ್ಯೋ ಎಂಥ ಸ್ಪೀಡಲ್ಲಿ ಹೋಗ್ತಿದ್ದಾರೆ ಗೊತ್ತಾ. ಮತ್ತು ಅಲ್ಲಿ ನಮಗೆ ಒಂದು ಅಣ್ಣ ಸಿಕ್ಕಿದ್ರು. ಅವ್ರು ಟೋ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದ್ರು. ಆ ಅಣ್ಣ ಅವರು ಅವ್ರ ಗಾಡಿನ ಕೊಟ್ಟು ಟೋಲ್ ಎಂಡ್ ತನಕ ಹೋದರೆ ಅಲ್ಲಿ ಒಂದು ಗ್ಯಾರೇಜ್ ಇರುತ್ತೆ, ಅವ್ರನ್ನ ಕರ್ಕೊಂಬನ್ನಿ ಅಂತ ಹೇಳಿದ್ರು. ನನ್ನ ಫ್ರೆಂಡು ಅಣ್ಣ ಅವ್ರ ಗಾಡಿ ಎತ್ಕೊಂಡು ಟೋಲ್ ಎಂಡ್ ತನಕ ಹೋದ್ಲು ಗ್ಯಾರೇಜ್ ಅವ್ರನ್ನ ಕರ್ಕೊಂಬರ. ನನ್ನ ಫ್ರೆಂಡ್ ಹೋಗಿ 2 ಮಿನಿಟ್ಸ್ ಕೂಡ ಆಗಿಲ್ಲ. ನಾನು ಅಲ್ಲೇ ಅಣ್ಣ ಜೊತೆ ವೆಯ್ಟ್ ಮಾಡ್ತಿದ್ದೆ. ಆಗ ಹೈವೇ ಪೆಟ್ರೋಲಿಂಗ್ ಅವ್ರು ಬಂದರು. ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಅವ್ರಿಗೆ ಏನೇನಾಯಿತು ಅಂತ. ಬಟ್ ಅವರು ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇದ್ದಿಲ್ಲ. ಮತ್ತು ನನಗೆ ಎಲ್ಲ ಬ್ಲೇಮ್ ಮಾಡ್ತಿದ್ರು. ಹೋಗಿದ್ದಾರೆ, ಯಾರಾದ್ರೂ ಸಿಕ್ಕಿದ್ರೆ ಕರ್ಕೊಂಬರ್ತೀನಿ ಅಂತ ನಮ್ಮ ಫ್ರೆಂಡ್ ಒಬ್ರು. ನಾನು ಕರ್ಕೊಂಡು ಹೋಗಿ ಟೋಲ್ ಹತ್ರ ಬಿಡ್ತೀನಿ. ಟೋಲ್ ಹತ್ರ ಸೇಫ್ ಆಗಿರು. ಇವ್ರು ರನ್ನಿಂಗ್ ಅಲ್ಲಿ ನಿಧಾನ ಗಾಡಿ ತಳ್ಕೊಂಡು ಅಲ್ಲಿಗೆ ಟೋಲ್ ಹತ್ರ ಬರ್ತಾರೆ. ಗಾಡಿಯಲ್ಲಿ ಬೇಕಾದ್ರೆ ಪಾರ್ಕ್ ಮಾಡಿ ನಾವು ಸೆಕ್ಯೂರಿಟಿಗೆ ಹೇಳ್ತೀವಿ. ಬೆಳಿಗ್ಗೆ ಬಂದು ಇವ್ರು ರಿಪ್ಲೇಸ್ ಲಾಕ್ ಮಾಡ್ಕೊಂಡು ಹೋಗಿ. ಬೆಳಿಗ್ಗೆ ಗ್ಯಾರೇಜ್ ಹೋಗಿದ್ರೆ ಅವ್ನು ಟೈರು ಟೂಬ್ ತಗೊಂಬಂದ್ರೆ ಗಾಡಿ 2 ತಗೊಂಬಂದ್ರೆ, ಇಲ್ಲ ಅಂದ್ರೆ ಆಗಲ್ಲ. ಇಲ್ಲ ಅಂದ್ರೆ ಬೇರೆ ವೀಲ್ ತಗೊಂಬಂದು ಫಿಕ್ಸ್ ಮಾಡಬೇಕು. ಟ್ಯೂಬ್ಲೆಸ್ ಟ್ಯೂಬ್ ಟೈರ್ ನೋಡಿ ಹೇಗೆ ಮಾಡ್ತೀರಾ. ಇವತ್ತಂತೂ ಸಂಡೆ ಯಾವನು ಸಿಗಲ್ಲ. ರೈಟ್ ಲೆಫ್ಟ್ ಆಯ್ತು, ಭಾರಿ ಡೇಂಜರ್. ಟೋಲ್ ಇದು ಟೋಯಿಂಗ್ ಟ್ರಕ್ ತಾನೆ, ಯಾವನ್ ಹಾಕಿದ್ದು ಗಾಡಿಗೆ ಅಂತ ಮೇಲೆ ಅವನು ಹಿಡ್ಕೊಂತಾರೆ. ಟೋಯಿಂಗ್ ಟ್ರಕ್ ತಾನೆ ಇದು. ಯಾವುದು ಇದು ಟೋಯಿಂಗ್ ಅಲ್ಲ, ಇದು ಓನ್ಲಿ ಹೈವೇ ಪೆಟ್ರೋಲಿಂಗಾ ಗಾಡಿದು. ಅದು ಟೋಯಿಂಗ್ ಮಾಡ್ಲಿಕ್ಕೆ ಬೇರೆ ಗಾಡಿಗಳು ನೀವು ಬೇಕಾದ್ರೆ ಯಾವ್ದಾರು ಬೇರೆ ಗಾಡಿ ಬೇಕಾದ್ರೆ ನಂಬರ್ ಕೊಡ್ತೀನಿ, ಟೋಯಿಂಗ್ ಮಾಡ್ಕೊಂಡು ಹೋಗ್ತೀರಾ ಬೇಕಾದ್ರೆ ನಿಮ್ಮ ಮನೆ ಗಂಟ. ಇಲ್ಲ, ಒಂದು ಮನೆ ಗಂಟಲ್ಲ. ಅದೇ ನೀವು ಹೇಳಿದ್ರಲ್ಲ ಟೋಲ್ ತನಕ ಹಾಕ್ತೀವಿ. ಸೊ ಟೋಲ್ ತನಕ ಹೆಂಗೆ ಹೋಗೋದು ಅಂತ ಕೇಳ್ತಾ ಇದ್ದೀವಿ. ಗಾಡಿ ಹೆಂಗೆ ತಲುಪಿಸ್ತೀರಾ ಅಂತ. ಗಾಡಿ ಇದಕ್ಕೆ ಹೈವೇ ಗಾಡಿಗೆ ಹಾಕಿಸ್ತಾರೆ. ಅವರು ಟೋಲ್ ಕ್ರಾಸ್ ಮಾಡಿದ್ರಂತೆ. ಟೋಲ್ ಹತ್ರ ಇದಾರಂತೆ. 1.5 ಕಿಲೋಮೀಟರ್ ಏನೋ ಇದೆ ಅಂತ ಇಲ್ಲಿಂದ ಟೋಲ್ ಅಂತ ಹೇಳಿ. ಇಲ್ಲ, ಅವ್ರು ಕೇಳ್ತಿದ್ದಾರೆ ನೀವೇನು ಮಾಡ್ತೀರೋ ಡಿಸೈಡ್ ಮಾಡಿಬಿಟ್ಟು ಹೇಳಿದ್ರೆ ಗಾಡಿ ಹೆಂಗೆ ತಗೊಬಂದಲ್ಲಿ ಹಾಕ್ತೀರಾ ಹೆಂಗೆ ಹೇಳಿದ್ರೆ ಅವರಲ್ಲೇ ವೆಯ್ಟ್ ಮಾಡ್ತಾರಂತೆ. ರೆಸ್ಪಾನ್ಸಿಬಿಲಿಟಿ ಏನು ಮಾಡ್ತೀಯಮ್ಮ? ಸರ್ ನಿಮ್ನ ತಾನೇ ಪೆಟ್ರೋಲಿಂಗ್ ನಮ್ದು ಗಾಡಿ ಬಂಡವಾಳ ಹಾಕಿರೋದು. ಬಂಡವಾಳ ನಿಮ್ದ ಹೈವೇದಲ್ಲಿ ಹೆಲ್ಪ್ ಮಾಡ್ತೀವಿ ಅಲ್ಲೇ. ಅದನ್ನೇ ಸರ್ ನಾನು ಹೇಳ್ತೇನೆ. ನಾನು ಜಗಳ ಮಾಡ್ತಿಲ್ವಲ್ಲ, ಯಾಕೆ ಸುಮ್ಮನೆ ನನ್ನ ಮೇಲೆ ವಾಯ್ಸ್ ರೈಸ್ ಮಾಡ್ತಿದ್ದೀರಾ? ನಾವು ಒಬ್ಬರೇ ಇದ್ದೀವಿ. ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬಿಟ್ಟು ಆ ಥರ ಹೇಳಿದ್ರೆ ಹೆಂಗೆ? ನಾನು ಅದನ್ನ ಹೇಳಿದ್ದು ಏನು 1.5 ಕಿಲೋಮೀಟರ್ ಏನೋ ಇದೆಲ್ಲ ಟೋ ಮಾಡ್ಕೊಂಡು ಅಲ್ಲಿ ತನಕ ಹೋಗ್ಬಿಟ್ರೆ ಅಟ್ಲೀಸ್ಟ್ ಅಲ್ಲಾದರೂ ಹಾಕಿದ್ರೆ ಬೆಳಗ್ಗೆ ಬಂದು ತಗೊಂಡು ಹೋಗ್ಬೋದು. ಅಲ್ಲಿ ತನಕ ಹೆಂಗೆ ಹೋಗೋದು ಅಂತ ಹೇಳ್ತಾ ಇರೋದು ತಾನೆ. ಮಾಡಿದ್ರಂತೆ ಕಂಟ್ರೋಲ್ಗೆ. ಅವರು ಗ್ಯಾರೇಜ್ ನಂಬರ್ ಕೊಟ್ಟರು, ಏನು ಹೆಲ್ಪ್ ಮಾಡೋಕ್ಕಾಗಲ್ಲ ಅಂತ. ಅಲ್ಲಿ ನೈಸ್ ರೋಡ್ಗೆ ಬಂದಿದ್ದೀವಿ, ಪೇ ಮಾಡಿದ್ದೀವಿ ಅಂದರೆ ಅದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ತಾನೆ ಅವ್ರದ್ದು ಕೂಡ. ಸ್ವಲ್ಪನಾದರೂ
ನಂದೇ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನ್ ಹೇಳಕ್ಕಾಗುತ್ತೆ ನಾನು. ಯಾರಿಗೆ ಫೋನ್ ಮಾಡಿದ್ದೆ ಹೇಳು. ಹಲೋ, ಹಾಂ ಸರ್, ಕೇಳಿಸ್ತಿದೆ ಸರ್? ವೆಹಿಕಲ್ ನಂಬರ್ ಕಾಲ್ ಮಾಡಿದ್ವಿ ಆ್ಯಕ್ಚುಲಿ ನಾವು, K59. ಏನು ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ ಅವ್ರಿಗೆ, ಅಲ್ಲಿವ್ರಿಗೆ ಬರಲ್ವ ಇದು ಅಲ್ಲ ಕೆಳಗೆ ಹಾಕ್ಬೇಕಂತ ಏನು ಹೇಳ್ತಾ ಇದ್ದಾರೆ? ಅವ್ರಿಗೆ ಹೆಲ್ಪ್ ಮಾಡ್ತಾರೆ, ಅವ್ರನ್ನ ಕೇಳಿ ಅಂತ ಹೇಳಿ. ನಾವೇನು ಹೆಲ್ಪ್ ಮಾಡಲಮ್ಮ? ಸೊ ಇವಾಗ ನಾವು ಟೋಲ್ಗೆ ಬಂದಿದ್ದೀವಿ ಅಂದರೆ, ಟೋಲ್ ಫೀಸ್ ಪೇ ಮಾಡಿದ್ದೀವಿ ಅಂದರೆ ನಮ್ದೊಬ್ರದ್ದೇ ಜವಾಬ್ದಾರಿ ಇರಲ್ಲ ತಾನೆ. ನಾವು ರೋಡ್ ಚೆನ್ನಾಗಿದೆ ಅಂತಲೇ ಬಂದಿರ್ತೀವಿ. ಇಫ್ ಇನ್ ಕೇಸ್ ಈ ಥರ ಮಿಸ್ ಆಯಿತು ಅಂದ್ಕೊಂಡ್ರೆ ನಾವೇನು ಬೇಕು ಅಂತ ಮಾಡಿಲ್ವಲ್ಲ. ನಮಗೇನು ಅಂಥದ್ರಲ್ಲಿ ಟೋಲ್ ಅವ್ರಿಗೆ ಕಾಲ್ ಮಾಡಿದ್ರೆ ಅವರೇ ತಾನೇ ಹೆಲ್ಪ್ಲೈನ್ ಮಾಡಬೇಕು. ನೀವೇ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ನೀವೇ ಬಿಟ್ಬಿಟ್ರೆ ನಾ ಏನು ಹೇಳೋಕ್ಕಾಗುತ್ತೆ? ಲೈಟ್ ಕೊಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ. ನಾನು ವೆಹಿಕಲ್ನ ಲೋಡ್ ಮಾಡಿದ್ದಾರೆ. ಫಸ್ಟು ರ್ಯಾಶಾಗಿ ಮಾತಾಡಿದ್ರು, ಮಾಡಲ್ಲ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಂತೆಲ್ಲ ಹೇಳಿದ್ರು. ಐ ಥಿಂಕ್ ನೀವೇ ಕೇಳಿಸ್ಕೊಂಡಿರ್ತೀರ ಅಂದ್ಕೊಳ್ತೀನಿ ವಿಡಿಯೋದಲ್ಲಿ. ಆದ್ರೂ ಫೈನಲಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ. ನಾನು ಟೋ ಮಾಡಿ ಅಂತ ನಾನು ಕೇಳಿಲ್ಲ ನಿಮಗೆ. ವೆಹಿಕಲ್ ಇದೆ ಅಲ್ವಾ, ಅದಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇರೋದು. ಲೇಡೀಸ್ ಇದೆ ಅಂತ ಇಷ್ಟು ಹೆಲ್ಪ್ ಮಾಡ್ತಾ ಇರೋದು, ಬೇರೆಯವರಾಗಿದ್ರೆ ಮತ್ತೆ ಇರಲಿ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಕನ್ಸು ಬಂದಿರುತ್ತೆ ಸರ್. ಅಲ್ಲ ನೀವು ಹೇಳಿ ಸರ್. ಸರಿ ಸರ್, ಅವಾಗ ಬಂದಿದ್ರೆ ಒಪ್ಕೊಳ್ಳೋಣ. ನಾವು ಸೇಫ್ಟಿ ನೋಡ್ಕೊಂಡೆ ನೈಸ್ ರೋಡಿಗೆ ಬಂದಿದ್ದಲ್ವಾ. ನಾವು ಮಿಡ್ ನೈಟಲ್ಲಿ ಏನೋ ಅಲ್ಲಿ ಏನೇನು ಇದಾವಮ್ಮ ನೋಡ್ಕೊಂಡು ಹಾಕ್ತಿದ್ದೀನಿ ಸರ್. ಬೆಳಕಿದ್ದೀನಿ. ಆಮೇಲೆ ಅದ್ರ ಮೇಲೆ ಕಾಲಿಗೆ ಮುರುಗಿಂದ ಹಾಕ್ತಿದ್ದೆ. ಅವು ಸಾರಿ ಸರ್, ನಾನು ಅದರ ಕೆಲಸ ಏನು ಮಾಡಿಲ್ಲ. ಈಗ ನೀವೇ ಬೇರೆ ಇವರೇ ಬೇರೆ ಅಲ್ವಾ? ಅವ್ರಾರಮ್ಮ ಅವರು ಫ್ರೆಂಡ್ ಆಗಬೇಕು ಸರ್. ಫ್ರೆಂಡ್ ಅಂತ ನಾವು ಬೇರೆ ಅವ್ರು ಬೇರೆ ಅಂತ ನೀವು ತಳ್ಕೊಂಬರ್ತಾ ಇದ್ರಂತೆ, ಅವ್ರು ಬಂದ್ರಂತೆ. ಅದು ಏನು ಕಥೆನೇ ಯಾರು ಗೊತ್ತ. ಅಲ್ಲಿ ಗಾಡಿ ಇಳಿಸ್ಬಿಡ ನಡಿ, ಟೋಲ್ ಹತ್ರ ಇಳಿಸ್ಬಿಟ್ಟು ಅವ್ರ ಜವಾಬ್ದಾರಿ ಏನೋ. ನಿಮ್ದೇ ಇದು 831 ಫೋನ್ ನಂಬರು. ನಾನು ಯಾರು ಹಿಂಗೆ ಮಾಡ್ತಾವ್ರೆ ನಾನು ಬೇರೆ ಫೋನಲ್ಲಿ ಮಾತಾಡ್ತಾ ಇದ್ನಲ್ಲ, ರಿಸೀವ್ ಮಾಡಲಿಲ್ಲ ನನಗೆ. ಹಲೋ ಒಂದು ಈ ಹುಡುಗಿನ ವಯಸ್ಸು ಬಂತು. ಹಲೋ ಅಂದ್ರೆ ಎಲ್ಲ 2 ನಂಬರಿಂದ ಟ್ರೈ ಮಾಡ್ತಿದ್ವಿ ನಾವು. 1 ನಂಬರ್ ಪಿಕ್ ಆಯ್ತು, ಅದಕ್ಕೆ ಆ ನಂಬರ್ಗೆ ಮಾತಾಡ್ತಿದ್ವಿ. ಇಲ್ಲ, ಇವಾಗ ಪಂಚರ್ ಆಗಿದ್ದು. ಅಲ್ಲಿ ಕಾಲ್ ಮಾಡಿದ್ರೆ ಯಾರು ಹೆಲ್ಪ್ ಮಾಡ್ತಿದ್ದಿಲ್ಲ. ಈಗ ಸಂಡೇ ಯಾರು ಬರಲ್ಲ, ಅರ್ಥ ಆಯ್ತು ಸರ್. ಮೆಕ್ಯಾನಿಕ್ ಬರಲ್ಲ, ಯಾರು ಬರಲ್ಲ. ನೀವು ಫ್ರೆಂಡ್ ಇಬ್ರು ಲೇಡೀಸ್ ನೀವು ಸಾಯಂಕಾಲ ಟೈಮು ಇಂಥ ಟೈಮ್ ಆದ್ಮೇಲೆ ಮನೆಗಳು ಸೇರ್ಕೊಂಡ್ಬಿಡ್ತಾನೆ. 8 o'clock ಆಗಿಲ್ವಲ್ಲ ಸರ್, ಇನ್ನು 7 o'clock ಏನೋ ಆಗಿತ್ತು ನಾವು ಇದು ಬಿಟ್ಟಾಗ. 7 o'clock ನಮ್ಗೆ ಸಮಸ್ಯೆ ನಮ್ಗೆ ಗೊತ್ತಲ್ಲ. ಸೇಫ್ಟಿ ಅಂತೀಯ ನೋಡು. ಈ ಥರ ನೀವೇನಾರ ಒಬ್ಬ ಹೆಣ್ಮಕ್ಳು ಹಿಂಗಿದ್ದಾಗ ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ಇಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ. ನಾವಿರಲ್ಲ ಅಂತ ತಿಳ್ಕೊಳ್ಳಿ. ಆನ್ ಟೈಮ್ ಬೀಯಿಂಗ್ ಏನು ಮಾಡ್ತೀರಾ ಅಲ್ವಾ? ಬಂದರೆ ಅಯ್ಯೋ ನನ್ನ ಮಕ್ಳಿಗೆ ರೋಡಲ್ಲಿ ಸರಿ ಇಲ್ಲ. ಈ ಪಬ್ಲಿಕ್ ಓಡಾಡೋದಿಲ್ವಲ್ಲ, ಯಾರು ನಿಲ್ಸಲ್ಲ ಇಲ್ಲಿ. ಈ ಹುಡುಗಿ ಫೋನ್ ಮಾಡ ಕಂಟ್ರೋಲ್ಗೆ ಫೋನ್ ಮಾಡಿ ನನ್ನ ನಂಬರ್ ಜಗದೀಶ ಕೊಟ್ಟವನು ಇವ್ರಿಗೆ. ಇವ್ರು ಕಾಲ್ ಮಾಡ್ಯಾರ. ನಾನು ಯಾರೋ ಲೇಡೀಸ್ ಮಾಡ್ತಾರಲ್ಲ, ಯಾರು ಅಂತ ಹೇಳ್ಬಿಟ್ಟು ನಾನು ಯಾವತ್ತು ಲೇಡೀಸ್ಗಳು ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿ 6 ಗಂಟೆ ಮನೆ ಸೇರ್ಕೊಬಿಡ್ಬೇಕು. 5 o'clock ಕರ್ತವ್ಯ ನಾವು ಮಾಡ್ತೀವಿ. ಬಟ್ ಈಗ ಪೆಟ್ರೋಲ್ ಇದ್ದಾವೆ, ಪೆಟ್ರೋಲ್ ಕೊಟ್ಟವ್ರು. ಈಗ ಪೆಟ್ರೋಲ್ ಕೊಡ್ತೀವಿ. ನಮಗೂ ಏನು ಕನಸು ಬಂದಿದ್ದಿಲ್ಲ ಅಲ್ಲ ಸರ್, ಈ ಥರ ಆಗುತ್ತೆ ಅಂತ. ನಮ್ಗೇನಾದ್ರೂ ಗೊತ್ತಿದ್ರೆ ಅದನ್ನೇ ಆಕಸ್ಮಿಕ ಯೂಟ್ಯೂಬಲ್ಲಿ ಹಾಕ್ಬಿಡ್ತಾರಲ್ಲ, ಅಲ್ಲಿ ಮಾಡ್ಬಿಡ್ತಾರೆ, ಹಿಂಗೆ ಮಾಡ್ಬಿಡ್ತಾರೆ ಅಂತ. ಅವೆಲ್ಲ ಸುಳ್ಳವು. ಏನು ಸ್ಟಡಿ ಮಾಡ್ತಾ ಇದ್ದೀವಿ? ಜಾಬ್ ಹೋಗ್ತಿದ್ದೀನಿ ಸರ್. ಯಾವ ಎಲ್ಲಿದ್ದಾರೆ? ವೇರ್ ಇದು ಇವರ ಟೂಲ್ ಹತ್ರ ಇದ್ದಾರೆ ಅಂತ ಹೇಳಿದ್ರು. ಕಾಲ್ ಮಾಡಿ ವೇರ್ ಅಲ್ಲಿ ನಾನು ಹೇಳೋದು ಅಲ್ಲಿ ಹಾಕಿದ್ರು, ಅಲ್ಲಿ ಹಾಕೊಳ್ಳೋದವ್ರು ಅಲ್ಲಿ ಹಾಕೊಂತೀರ, ಇಲ್ಲಿ ಹಾಕೊಂತೀರ. ಎಲ್ಲಿದೆ ನಿಮ್ಮವರೆಲ್ಲ ಮುಂದೆ ಹಾಕ್ಬಿಟ್ಲಾ ಅಲ್ಲಿ? ಸರ್ ಎಲ್ಲಿ ಸ್ವಲ್ಪ ನೀವು ಗಾಡಿನ ತಗೊಂಡು ಹೋಗ್ತೀರಾ, ಇಲ್ಲಿ ಹಾಕಿ ಮಾಡೋಗ್ತೀರಾ? ಇಲ್ಲೇ ಹಾಕ್ತೀರಿ ಸರ್. ಇಲ್ಲಿ ಹಾಕೋದಾದ್ರೆ ಗಾಡಿದಾರೆ ಅಲ್ಲಿ ಜಾಗದ ಅಲ್ಲಿ ಹಾಕ್ಸ್ತೀವಿ. ಅಲ್ಲೇ ಹಾಕ್ಸ್ಬಿಡಿ ಸರ್. ಅವರೇ ಅಲ್ಲಿ ಬರಕ್ಕೆ ಇವಾಗ ನೀವು ಅಲ್ಲಿರೋದಾದ್ರೆ ಈಗ ಅಲ್ಲೇ ಹಾಕ್ಬೇಕಂತೀರ. ಇಲ್ಲೇ ಹಾಕ್ಬಿಡ್ತೀವಿ ಸರ್ ನಾವು. ತಗೊಂಡು ಹೋಗ್ತೀರಿ ಈಗ? ಇಲ್ಲ ಸರ್, ಬೆಳಿಗ್ಗೆ ಬಂದು ತಗೊಂಡು ಹೋಗ್ತೀವಿ. ಒಂದು ಸೆಕೆಂಡ್. ಹುಡುಗಿ ಇಲ್ಲೇ ಐತಲ್ಲ, ಬಂತ ನೋಡಿ. ಮಾಮ ಹಂಗೆ ಹಿಂದೆ ಕಡೆ ಫಾಲೋ ಮಾಡೋ. ಕೇಳಿಸ್ತಿರಲ್ಲ ಗಾಡಿ ಈಗಲೇ ಹೋಗ್ತೀರಾ ಟೋಯಿಂಗ್ ಮಾಡ್ಕೊಂಡು? ತಗೊಂಡು ಹೋಗಕ್ಕಾಗಲ್ಲ. ಮತ್ತೆ ಹೆಂಗ್ ಮಾಡ್ತೀರಾ? ಇಲ್ಲೇ ಹಾಕಿ
ಗ್ಯಾರೇಜ್ ಅಲ್ಲೆಲ್ಲ ಡ್ರಾಪ್ ಮಾಡಕ್ ಬರೋದಿಲ್ಲ, ಓನ್ಲಿ ಫಾರ್ ಟೋಲ್ ಹತ್ರ ನಾವು ಡ್ರಾಪ್ ಮಾಡ್ತೀವಿ ಅಷ್ಟೇ. ಗಾಡಿ ಇಲ್ಲ ಹಾಕ್ತೀರಮ್ಮ ಈಗ? ಇವತ್ತು ಭಾನುವಾರ ರಜೆ ಗ್ಯಾರೇಜ್ಗಳು ಯಾವ ಗ್ಯಾರೇಜ್ ರಜೆ ಇರ್ತವೆ ನಡೆಯಪ್ಪ ಅಲ್ಲಿ ಬಂದು 58 ಸರಿ ಕಾಲ್ ಮಾಡ್ತಾನೆ ಸುಡ ಮಗ ಊರಿಂದ. ಹುಡುಗಿ ಪರ್ಟಿಕ್ಯುಲರ್ ಬರ್ಕೋಬೇಕಾ? ಇದೇ ಬೇರೆ ಮಾಡ್ತಾವ್ರೆ ಅಕ್ಷದಿಂದ. ಹಾಂ ಅದೆಲ್ಲ ಮಾಡೋರೆ ನೋಡಿದ ಅಬ್ಸರ್ವ್ ಮಾಡಿದ್ದೀನಿ. ಏಯ್ ಬರಲಿ ಒಳಿತಾತು ಲೆಫ್ಟ್ಗೆ ಹಾಕೋಣ ಇಲ್ಲ ನಿಮ್ಮ ಅದೃಷ್ಟ ಚೆನ್ನಾಗೈತಿ. ಇಷ್ಟೊತ್ತಿಗೆ ನಾವು ರೈಟ್ ಹೇಳ್ತಾರೆ ಆ ಟೈಮ್ಗೆ ಏನಾದ್ರು ಅಲ್ಲೇ ಇದ್ಬಿಟ್ಟಿದ್ರೆ ಪಂಚರಾಗಿ ಇದಾಗ್ಬಿಟ್ಟಿದೆ. ಸೂಪರ್ವೈಸರ್ ನಾಳೆ ಬಂದರೆ ಈ ಹುಡುಗಿರಲ್ಲಿ ಇಬ್ರು ಯಾರು ಬಂದರೆ ಗಾಡಿ ಕಳಿಸು, ಇಲ್ಲಾಂದ್ರೆ ಗಾಡಿ ಕೊಡ್ಬೇಡ. ತುಂಬ ಟೆನ್ಷನ್ ಆಗೋಯ್ತು, ಒಬ್ಬಳೇ ಬೇರೆ ಇದ್ದೆ. ಹೆಲ್ಪ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಫೈನ್ ಅಷ್ಟೇ, ಇನ್ನೇನಿಲ್ಲ. ಮನೆಗೆ ಹೋಗಿ ಮಾತಾಡ್ತೀನಿ. ಗಾಡಿನಲ್ಲೇ ಪಾರ್ಕ್ ಮಾಡಿ ಡೀಟೇಲ್ಸ್ ಎಲ್ಲ ಫಿಲ್ ನಮಗೆ ಸಹಾಯ ಮಾಡಿದ್ರಲ್ಲ ಅಣ್ಣ ಬಸ್ ಸ್ಟಾಪ್ ತನಕ ನಮ್ಮನ್ನ ಡ್ರಾಪ್ ಮಾಡಿದ್ರು. ಅಲ್ಲಿಂದ ಚಂದಾಪುರ ತನಕ ಬಸ್ಸಲ್ಲಿ ಬಂದು ಅಲ್ಲಿ ನನ್ನ ಗಾಡಿ ಇತ್ತು, ಅದನ್ನ ಎತ್ಕೊಂಡು ಅಲ್ಲಿಂದ ಮನೆಗೆ ನಾವು ಹೊರಟ್ವಿ. ಎಷ್ಟು ಲಕ್ಕಿ ಅಲ್ವಾ ನಾನು. ನನ್ನ ಲೈಫ್ಲಿ ಒಳ್ಳೆದು ಎಷ್ಟೊಂದಿತ ಮಾತಾಡ್ತೀನಿ. 1 ಕೋಟಿ ಬರಲಿ 2 ಕೋಟಿ ಬರಲಿ ಅಂತ ದೇವರದನ್ನೆಲ್ಲ ಕೇಳಿಸ್ಕೊಳ್ಳಲ್ಲ. ಬೆಳಗಿಂದ ಅಕಸ್ಮಾತ್ ಹೈವೇದಲ್ಲಿ ಬಂದು ನಾವು ನೈಸ್ ರೋಡಲ್ಲಿ ಬಂದು ಅಲ್ಲೇನಾದರೂ ಈ ಥರ ಆಗ್ಬಿಟ್ಟಿದ್ದೀರ ಅಂತ ಹೇಳ್ಬಿಟ್ಟು ತುಂಬ ಹೇಳ್ಕೊಂಡು ಬಂದು ನಾವು ಹೋಗೋಗಿ ಏನೂ ಆಗ್ದಿರ ಇಲ್ಲಿ ಜೈ ಆಂಜನೇಯ ಅಂದ್ಕೊಂಡು ಹೇಳಿ ಸ್ವಲ್ಪ ಹೊತ್ತು 5 ಮಿನಿಟ್ಸ್ ಕೂಡ ಆಗಿಲ್ಲ ಅಷ್ಟೇ. ಬ್ಲಾಸ್ಟ್ ಆಯಿತು. ಬ್ಲಾಸ್ಟ್ ಆಗಿದ್ದಾದ್ಮೇಲೆ ಫುಲ್ಲು ಗಾಡಿ ಹಿಂಗೆ ಹೋಯಿತು. ಇವಳು ಸ್ವಲ್ಪ ಚುಚ್ಕೊಂಡ್ರೆ ಆದರೆ ಕಂಟ್ರೋಲ್ ಮಾಡೋದು ಅಲ್ಲಿ ಅಂದರೆ ಹೈವೇ ಎಲ್ಲ ಫುಲ್ಲು ಹೆವಿ ಸ್ಪೀಡಲ್ಲಿ ಬರ್ತಿದ್ರು ಗಾಡಿಗಳೆಲ್ಲ. ಸದ್ಯಕ್ಕೆ ಏನೂ ಆಗಿಲ್ಲ, ಪುಣ್ಯ. ಅದು ನಾವಿಬ್ಬರು ಒಳ್ಳೆಯವರಲ್ವೋ ನನಗೆ ಗೊತ್ತಿಲ್ಲ, ಇಲ್ಲ ನನ್ನ ಟೈಮ್ ಸರಿ ಇಲ್ವೋ ಏನು ಸರಿ ಇಲ್ಲ ಗೊತ್ತಿಲ್ಲ. ಪ್ರತಿ ಸರಿ ಏನಾದರೂ ಒಂದು ಅಂತ ನಾವು ಸೇರಿದಾಗ ನಿಜ 100%. ಯಾರಿಗೆ ಗೊತ್ತು, ಆಗ್ಬೇಕಂತಿತ್ತು, ಆಯ್ತು ಅಷ್ಟೇ. ಹೋಗ್ಬೇಕಾದ್ರೆ ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡೋ ಸಿಚುವೇಶನ್. ಗಾಡಿ ಕಳ್ಕೊಂಡು ನಾನೇ ಸುಮ್ಮನೆ ಇದ್ದೀನಿ. ಇವಳು ನೋಡಿ ಹೆಂಗೆ ಫೀಲ್ ಮಾಡ್ಕೊಂಡು. ಬಸ್ ಇವಾಗ ತಾನೇ ಹೇಳಿದ್ರಿ, ಬೆಳಗ್ಗೆ ಗಾಡಿ ಹಾಕಿರೋ ಜಾಗದಲ್ಲಿ ಇವಾಗ ಗಾಡಿ ಇಲ್ಲ ಅಂದರೆ ಇನ್ನೊಂದು ಸೈಕ್ ಆಗುತ್ತೆ. ಪುಣ್ಯಕ್ಕೆ ಗಾಡಿ ಇಲ್ಲೇ ಇದೆ, ಬೆಳಗ್ಗೆ ಹಾಕಿರೋದು. ಒಂದು ರೌಂಡ್ ಮಳೆ ಬಂದಿದೆ. ಬಾಯ್.